ಹೈಕಮಾಂಡ್ಗೆ ಸವಾಲ್ ಹಾಕಿದ್ರ ಸಚಿವರು ಕೆಎನ್ ರಾಜಣ್ಣ ಈ ಅಧ್ಯಕ್ಷರ ಬದಲಾವಣೆ ಚರ್ಚೆಗೆ ದನಿಗೂಡಿಸಿದ್ದಾರೆ. ಸಚಿವ ಸತೀಶ್ ನಮ್ಮ ಪಕ್ಷದ ಹಿರಿಯ ನಾಯಕರು, ಕಾರ್ಯಾಧ್ಯಕ್ಷರು ಅಲ್ಲದೆ ಪ್ರಭಾವಿ ನಾಯಕರು. ಅವ್ರು ಹೇಳಿರೋದ್ರಲ್ಲಿ ತಪ್ಪು ಹುಡುಕಬಾರದು ಹೀಗಂತ ಕೆಎನ್ ರಾಜಣ್ಣ ಹೇಳಿದ್ದಾರೆ. ಆಯಿತು, ಅಧಿಕಾರ ಯಾರಿಗೆ ಬೇಡ ಅಂತಾರೆ, ಎಲ್ಲರೂ ಬೇಕು ಅಂತಲೇ ಹೇಳೋರು. ಅವ್ರು ಮುಂದುವರಿಬೇಕು ಅಂತ ಅಪೇಕ್ಷೆ ಇದ್ದರೆ ಹೈಕಮಾಂಡ್ನವ್ರು ಆಯಿತು ಅವರೇ ಮುಂದುವರಿಸ್ಲಿ, ಅದಕ್ಕೆ ನಮ್ಮದೇನು ಅಡ್ಡಿ ಇಲ್ವಲ್ಲ, ಅವ್ರನ್ನೇ ಮುಂದುವರಿಸ್ಲಿ, ಅವರೇ ಇರ್ತಾರೆ ಮುಂದಕ್ಕೂ ಅಧ್ಯಕ್ಷರಾಗಿ ಅಂತ ಹೈಕಮಾಂಡ್ನವರು ಅವರು ಹೇಳಿರೋದ್ರಿಂದ ಈ ಗೊಂದಲ ಸೃಷ್ಟಿಯಾಗಿರೋದು. ಹೈಕಮಾಂಡ್ನವ್ರ ತಾನೇ ಹೇಳಿರೋದು ಪಾರ್ಲಿಮೆಂಟ್ ಚುನಾವಣೆ ಆದಮೇಲಿಂದ ಅವ್ರನ್ನ ಅಲ್ಲಿವರೆಗೂ ಮುಂದುವರಿತಾರೆ ಅಂತ ಹೇಳಿ ಅವರೇ ಒಂದು ಪ್ರೆಸ್ ಸ್ಟೇಟ್ಮೆಂಟಲ್ಲಿ ಕೊಟ್ಟಿದ್ದಾರೆ, ಪ್ರೆಸ್ ಕಾನ್ಫರೆನ್ಸಲ್ಲಿ ಹೇಳಿದ್ದಾರೆ, ಒಂದು ಪ್ರೆಸ್ ರಿಲೀಸಲ್ಲೂ ಕೂಡ ಇದೆ ಕಾಗದ. ಅದರಿಂದ ಅವರೇ ಗೊಂದಲ ಮಾಡಿರೋದು. ಅದರಿಂದ ಅವರು ನಿವಾರಣೆ ಮಾಡಿ ಇಲ್ಲಪ್ಪ ಅವರೇ ಇರ್ತಾರೆ, ಶಿವಕುಮಾರೇ ಇರ್ತಾರೆ, ಇಲ್ಲ ಸುರೇಶನು ಮಾಡ್ತೀವಿ, ಆಯ್ತು ಏನಾರ ಒಂದು ಮಾಡಿ ತೀರ್ಮಾನ ಮಾಡಿ, ಗೊಂದಲ ಇರಬಾರ್ದು ಅಂತಷ್ಟೇ. ಸತೀಶ್ ಜಾರಕಿಹೊಳಿ ಅವರು ಹೇಳಿರ್ತಕ್ಕಂಥ ಅಭಿಪ್ರಾಯಕ್ಕೆ ಸಂಪೂರ್ಣವಾದ ಸಹಮತಿ ನಂದು ಇದೆ. ಅವ್ರ ಜೊತೆಯಲ್ಲಿ ಸನ್ಮಾನ್ಯ ಮಾದೇವಪ್ಪನವರು ಹೇಳಿದ್ದಾರೆ, MB ಪಾಟೀಲ್ರು ಹೇಳಿದ್ದಾರೆ, ನೆನ್ನೆ ತನ್ವೀರ್ ಸೇಠ್ ಅವರು ಕೂಡ ಹೇಳಿದ್ದಾರೆ. ಅವರೆಲ್ಲ ಏನು ಹೇಳಿರ್ತಕ್ಕಂಥದ್ದು ಒಟ್ಟಾರೆ ತಾತ್ಪರ್ಯ ಅಂತ ಹೇಳಿದ್ರೆ ಗೊಂದಲ ನಿವಾರಣೆ ಮಾಡಿ ಅಂತಕ್ಕಂಥ. ಗೊಂದಲದಿಂದ ಶಾಸಕರು ಇರ್ಬೋದು, ಕಾರ್ಯಕರ್ತರು ಇರ್ಬೋದು, ಅವರು ಗೊಂದಲಕ್ಕೆ ಈಡಾಗ್ತಾರೆ. ಅದರಿಂದ ನೀವು ಗೊಂದಲವನ್ನು ನೀವು ನಿವಾರಣೆ ಮಾಡ್ತಕ್ಕಂಥದ್ದು ಮಾಡಿ ಅಂತ ಹೇಳಿ ಒತ್ತಾಯ ಮಾಡಿದ್ದಾರೆ. ಆ ಒತ್ತಾಯಕ್ಕೆ ನಮ್ಮದು ಕೂಡ ಸಹಮತ ಇದೆ. ಸತೀಶ್ ಜಾರಕಿಹೊಳಿ ಅವರು ಕೂಡ ನಮ್ಮ ಪಕ್ಷದಲ್ಲಿ ಒಬ್ಬ ಹಿರಿಯ ನಾಯಕರು, ಕಾರ್ಯಾಧ್ಯಕ್ಷರು ಕೂಡ ಇದ್ದಾರೆ. ಹಾಗೂ ಅಲ್ಲಿ ಮುಂಬೈ ಕರ್ನಾಟಕದಲ್ಲಿ ಪ್ರಭಾವಿ ಮುಖಂಡರು ಕೂಡ ಇದ್ದಾರೆ. ಅವರು ಹೇಳಿರ್ತಕ್ಕಂಥ ಮಾತಲ್ಲಿ ತಪ್ಪು ಹುಡುಕ್ತಕ್ಕಂಥದ್ದಕ್ಕೆ ಹೋಗಬಾರ್ದು. ಯಾಕೆಂದರೆ ಪೂರ್ಣ ಪ್ರಮಾಣದ ಅಧ್ಯಕ್ಷರು ಇದ್ದರೆ ಪಕ್ಷಕ್ಕೆ ಹೆಚ್ಚು ಅನುಕೂಲ ಆಗ್ತದೆ. ಜೊತೆಯಲ್ಲಿ ಈಗಾಗಲೇ ನಾವು ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಚುನಾವಣೆ ನಿರೀಕ್ಷೆನಲ್ಲಿದ್ದೇವೆ. ಇಲ್ಲ ಪೂರ್ಣ ಪ್ರಮಾಣದ ಅಧ್ಯಕ್ಷರು ಇವರೇ ಇರ್ತಾರೆ ಅಂತನಾದರೂ ಹೈಕಮಾಂಡ್ ಸ್ಪಷ್ಟ ಮಾಡಿದ್ರೆ ಸಂತೋಷ. ನಮಗೇನು ಅವ್ರು ಇರಬಾರ್ದು, ಶಿವಕುಮಾರ್ದು ಬದಲಾವಣೆ ಮಾಡಿ ಅಂತ ನಾವೇನು ಹೇಳೋ ಅಂಥದ್ದೇನಿಲ್ಲ. ಆದರೆ ಹೈಕಮಾಂಡ್ನಲ್ಲಿ ಅವರು ಸ್ಪಷ್ಟವಾಗಿ ಅವರು ಹಿಂದೆ ಹೇಳಿದರು ಏನಂತ, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇರ್ತಾರೆ, ಇವರು ಒಬ್ಬರೇ ಉಪಮುಖ್ಯಮಂತ್ರಿ ಇರ್ತಾರೆ, ಇವರು ಪಾರ್ಲಿಮೆಂಟ್ ಚುನಾವಣೆವರೆಗೂ ಇವರೇ ಅಧ್ಯಕ್ಷರಿರ್ತಾರೆ ಅಂತಕ್ಕಂಥದ್ದನ್ನು ಅವರೇ ಘೋಷಣೆ ಮಾಡಿದ್ದು. ಅದೇನು ಹೊಸದೇನು ಯಾರು ಹೇಳಿದ್ದಲ್ಲ. ಆ ದೃಷ್ಟಿನಲ್ಲಿ ಗೊಂದಲ ಸೃಷ್ಟಿಯಾಗಿದೆ. ಆ ಗೊಂದಲಕ್ಕೆ ಇಲ್ಲಪ್ಪ ಅವರೇ ಮುಂದುವರಿತಾರೆ, ಅವರನ್ನೇ ಮುಂದುವರಿಯತಕ್ಕಂಥದ್ದಕ್ಕೆ ನಾವು ನಿರ್ಣಯ ಮಾಡಿದ್ದೀವಿ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಅಂತ ಹೇಳಿದ್ರೆ ಆಯಿತು, ನಮ್ದೇನು ಅದಕ್ಕೇನು ಆಕ್ಷೇಪಣೆ ಇಲ್ಲ, ಅದಕ್ಕೆ ಎಸ್ ಅಂತಾನೆ ನಮ್ದುನೇ. ಆದರೆ ಅವರೇ ಹೇಳಿರೋದ್ರಿಂದ ಬದಲಾಗ್ತಾರೆ, ನಾವು ಪ್ರಯತ್ನ ಮಾಡೋಣ, ಈ ರೀತಿ ಗೊಂದಲ ಇದೆ. ಈ ಗೊಂದಲಕ್ಕೆ ತೆರೆ ಎಳಿಬೇಕು ಅಂದರೆ ಹೈಕಮಾಂಡ್ನವರೇ ಸ್ಪಷ್ಟ ಮಾಡಬೇಕಷ್ಟೆ. ಈ ಬಗ್ಗೆ ಡೀಟೇಲ್ಸ್ ಅನ್ನ ಪಡೆದುಕೊಳ್ತಾ ಹೋಗ್ತೀನಿ. ಪ್ರತಿನಿಧಿ ಪ್ರಸನ್ನ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಸನ್ನ, ಇಲ್ಲಿವರೆಗೂ ಕೂಡ ಈ ಪಕ್ಷದ ಒಳಗೆ ಏನಾಗ್ತಾ ಇತ್ತು, ಕಾಂಗ್ರೆಸ್ ಪಕ್ಷದ ಒಳಗೆ ಇದು ಗುಪ್ತಾಗಿತ್ತು. ಹೀಗಾಗಬಹುದಂತೆ, ಬದಲಾವಣೆ ಬಗ್ಗೆ ಚರ್ಚೆ ಇದೆಯಂತೆ, ಇಷ್ಟಕ್ಕೆ ಮಾತ್ರ ಸೀಮಿತ ಆಗಿತ್ತು. ಆದ್ರೆ ಇದೀಗ ಹೊರಗಡೆ ಬಂದಿದೆ. ಆರ್ ಅಶೋಕ್ ಅವರು ಏನು ಹೇಳ್ತಾ ಇದ್ರು, ವಿಪಕ್ಷ ನಾಯಕರು ಮುಂದಿನ ದಿನಗಳಲ್ಲಿ ಈ ರೀತಿಯ ಮಾತುಗಳು ಬರುತ್ತೆ ಬೀದಿಗೆ ಅಂತ. ಸೊ ಇಲ್ಲಿ ಹಾಗೆ ಆಗಿದೆ. DK ಅವರು ಕೂಡ ಗರಂ ಆದ್ರು. ಯಾಕಂತ ಹೇಳಿದ್ರೆ ಅಂಗಡಿಲಿ ಅಥವಾ ಮಾಧ್ಯಮದ ಮುಂದೆ ಮಾತನಾಡಿದ ತಕ್ಷಣ ಹುದ್ದೆ ಅನ್ನೋ ಸಿಗೋದಿಲ್ಲ, ಅರ್ಹತೆ ಮೇಲೆ ಸಿಗುತ್ತೆ ಅನ್ನೋದಾಗಿ. ನಾಳೆ ದಿನ ಸುರ್ಜೇವಾಲಾ ಕೂಡ ಬರ್ತಾ ಇದ್ದಾರೆ ಬೆಳಗಾವಿಗೆ, ಅವ್ರ ಹತ್ರ ಮಾತಾಡಿ ಅಂತ DCM ಹೇಳ್ತಾ ಇದ್ದಾರೆ. ಈ 2 ದಿನಗಳಲ್ಲಿ ಏನೇನ್ ಬೆಳವಣಿಗೆ ಆಗಬಹುದು, ಏನ್ ಅಪ್ಡೇಟ್ ಸಿಗ್ತಾ ಇದೆ ಪ್ರಸನ್ನ? ಚೈತ್ರ, ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಬದಲಾವಣೆಯ ವಿಚಾರ ಅದು ಕೇವಲ 4 ಗೋಡೆಯ ಮಧ್ಯೆ ಮಾತ್ರ ಕೆಲವೊಂದಿಷ್ಟು ತಿಂಗಳುಗಳಿಂದ ನಡೀತಾ ಇತ್ತು. ಆದರೆ ಅದನ್ನ ಬಹಿರಂಗವಾಗಿ ಮಾತನಾಡುವಂತಹ ಧೈರ್ಯವನ್ನಾಗ್ಲಿ ಅಥವಾ ಇದು ಸೂಕ್ತ ಸಂದರ್ಭ, ಈ ಸಂದರ್ಭದಲ್ಲಿ ಮಾತನಾಡಬೇಕು ಅನ್ನುವಂತಹ ಒಂದು ರೀತಿಯ ಸ್ಥೈರ್ಯವನ್ನ ಯಾವುದೇ ರೀತಿಯ ನಾಯಕರು ಕೂಡ ತೋರಿಸಿರಲಿಲ್ಲ. ಆದರೆ ಯಾವಾಗ ಅಹಿಂದ ನಾಯಕರ ಪ್ರತ್ಯೇಕ ಸಭೆಗೆ ಹೈಕಮಾಂಡ್ನ ಮೂಲಕವೇ DK ಶಿವಕುಮಾರ್ ಅವರು ಕಡಿವಾಣ ಹಾಕುವಂತ ಕೆಲಸವನ್ನ ಮಾಡಿದ್ರು, ಹೈಕಮಾಂಡ್ನ ಮೂಲಕ ಇಲ್ಲಿಯ ನಾಯಕರಿಗೆ ಲಗಾಮ ಹಾಕುವಂತ ಕೆಲಸವನ್ನ DK ಶಿವಕುಮಾರ್ ಅವರು ಮಾಡಿದ್ರು. ಇದೀಗ ಅಹಿಂದ ನಾಯಕರು ಕೂಡ ಬಹಿರಂಗವಾಗಿ ಎಲ್ಲವನ್ನೂ ಕೂಡ ಮನಸ್ಸು ಬಿಚ್ಚಿ ಮಾತನಾಡ್ತಾ ಇದ್ದಾರೆ. ಆ ಮನಸ್ಸು ಬಿಚ್ಚಿ ಮಾತನಾಡಿದಂತ ಸಂದರ್ಭದಲ್ಲಿ KPC ಅಧ್ಯಕ್ಷರ ಬದಲಾವಣೆ ಆಗಬೇಕು ಅನ್ನುವಂತಹ ಒಂದು ಮೂಲ ಅಜೆಂಡಾವನ್ನೇ ಇದೀಗ ಎಲ್ಲ ನಾಯಕರು ಕೂಡ ದನಿಗೂಡಿಸ್ತಾ ಇದ್ದಾರೆ. ಸತೀಶ್ ಜಾರಕಿಹೊಳಿ ಅವರು ಹೇಳಿದಂತ ಮಾತು ನಿನ್ನೆ ಪಕ್ಷದ ಒಂದು ಆಂತರಿಕ ಮಟ್ಟದಲ್ಲೂ ಕೂಡ ಅಲ್ಲೋಲ ಕಲ್ಲೋಲವನ್ನು ಸೃಷ್ಟಿ ಮಾಡಿತ್ತು. ಹೈಕಮಾಂಡ್ ಅದಕ್ಕೆ ಬ್ರೇಕ್ ಹಾಕುವಂತ ಕೆಲಸವನ್ನ ಮಾಡಿದ್ರು ಕೂಡ ಸತೀಶ್ ಜಾರಕಿಹೊಳಿ ಅವರ ಬೆಂಬಲಕ್ಕೆ ಇದೀಗ ಎಲ್ಲ ಅಹಿಂದ ನಾಯಕರು ಕೂಡ ಜೊತೆಗೂಡ್ತಾ ಇದ್ದಾರೆ, ದನಿಗೂಡಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಹೌದು, ನಮಗೆ ಪರಿಪೂರ್ಣ ಮಟ್ಟದ KPCC ಅಧ್ಯಕ್ಷ
ಅಧ್ಯಕ್ಷರು ಬೇಕು, ಡಿ ಕೆ ಶಿವಕುಮಾರ್ ಅವರು ಮುಂದುವರಿತಾರೆ ಅನ್ನೋದಾದ್ರೆ ಅದನ್ನ ಹೈಕಮಾಂಡ್ ಸ್ಪಷ್ಟವಾಗಿ ಹೇಳಬೇಕು. ಇಲ್ಲದೆ ಹೋದ್ರೆ ಹೊಸ ಸಮರ್ಥ ನಾಯಕನನ್ನ ನೇಮಕ ಮಾಡಿ ಅನ್ನುವಂತಹ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಮತ್ತು ಇದು ಕೇವಲ ಹೇಳಿಕೆಗಳಿಗೆ ಸೀಮಿತ ಆಗ್ತಾ ಇಲ್ಲ, ಕೇವಲ ಒಬ್ಬ ಅಥವಾ ಇಬ್ಬರು ನಾಯಕರಿಗೆ ಮಾತ್ರ ಸೀಮಿತವಾಗ್ತಾ ಇಲ್ಲ. ಅಹಿಂದ ವರ್ಗದ ಎಲ್ಲ ನಾಯಕರು ಕೂಡ ಇದನ್ನ ಪದೇ ಪದೇ ಪುನರುಚ್ಚಾರವನ್ನ ಮಾಡ್ತಾ ಇದ್ದಾರೆ. ಇದರಲ್ಲಿ ಗಮನಿಸಬೇಕಾದಂತ ವಿಚಾರ ಅಂದ್ರೆ ಆ ಎಲ್ಲ ಅಹಿಂದ ನಾಯಕರು ಕೂಡ ಸಿಎಂ ಸಿದ್ದರಾಮಯ್ಯನವರಿಗೆ ಅತ್ಯಾಪ್ತರು ಅನ್ನುವಂಥದ್ದನ್ನ ಅತ್ಯಂತ ಗಮನಾರ್ಹವಾದಂತಹ ಸಂಗತಿ. ಇದೀಗ ಡಿ ಕೆ ಶಿವಕುಮಾರ್ ಅವರಿಗೂ ಕೂಡ ಸಹಜವಾಗಿಯೇ ಮಾಧ್ಯಮಗಳ ಮೂಲಕ ತನ್ನನ್ನ ಬದಲಾಯಿಸಬೇಕು ಅನ್ನುವಂತ ಆಗ್ರಹವನ್ನ ಅಹಿಂದ ನಾಯಕರು ಮಾಡ್ತಾ ಇರುವಂತದ್ದು ಅವರು ಕೂಡ ಸಹಜವಾಗಿ ಕೆರಳೋ ರೀತಿಯಲ್ಲಿ ಮಾಡಿದೆ. ಯಾವುದೇ ಸ್ಥಾನ ಬೇಕು ಅಂದ್ರೂ ಕೂಡ ಅದು ಯಾವುದೋ ಅಂಗಡಿಯಲ್ಲಾಗ್ಲಿ ಅಥವಾ ಮಾಧ್ಯಮದ ಮುಂದೆ ಹೋಗಿ ಹೇಳಿಕೆ ಕೊಟ್ಟರೆ ಸಿಗೋದಿಲ್ಲ. ನೀವು ಕೇಳಬೇಕಾಗಿರುವಂತದ್ದು ಮಲ್ಲಿಕಾರ್ಜುನ ಖರ್ಗೆ ಅವರನ್ನ, ರಾಹುಲ್ ಗಾಂಧಿ ಅವರನ್ನ. ನೀವು ಪ್ರಶ್ನೆ ಮಾಡ್ತಾ ಇರುವಂತದ್ದು ನನ್ನನ್ನಲ್ಲ, ನೇರವಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರನ್ನೇ ಪ್ರಶ್ನೆ ಮಾಡ್ತಿದ್ದೀರಿ ಅನ್ನೋ ಮೂಲಕ ಮಲ್ಲಿಕಾರ್ಜುನ ಖರ್ಗೆ ಅವರ ಹೆಸರನ್ನು ಕೂಡ ಇದೀಗ ಡಿ ಕೆ ಶಿವಕುಮಾರ್ ಅವರು ಎಳೆದು ತಂದಿದ್ದಾರೆ. ಇಲ್ಲಿ ಒಂದು ಸ್ಪಷ್ಟವಾಗುತ್ತೆ, ಇಷ್ಟು ದಿನಗಳ ಕಾಲ ಪ್ರತ್ಯೇಕವಾದಂತಹ ಸಭೆಗಳನ್ನ, ಮೀಟಿಂಗ್ಗಳನ್ನ ಮಾಡ್ತಾ ಇದ್ದಂತಹ ಎಲ್ಲ ಅಹಿಂದ ನಾಯಕರು ಕೂಡ ತಮ್ಮ ಡಿಮ್ಯಾಂಡ್ ಏನು ಅಥವಾ ತಮ್ಮ ಬೇಡಿಕೆಗಳೇನು, ಅಹವಾಲು ಏನು ಅನ್ನುವಂಥದ್ದನ್ನ ಎಲ್ಲಿಯೂ ಕೂಡ ಬಹಿರಂಗವಾಗಿ ಹೇಳಿರಲಿಲ್ಲ. ಆದ್ರೆ ಯಾವಾಗ ಮೊಟ್ಟ ಮೊದಲ ಡಿನ್ನರ್ ಮೀಟಿಂಗು ಸತೀಶ್ ಜಾರಕಿಹೊಳಿ ಅವರ ನಿವಾಸದಲ್ಲಿ ಮುಖ್ಯಮಂತ್ರಿಗಳ ಆದಿಯಾಗಿ ಸುಮಾರು 5 ಮಂದಿ ಸಚಿವರು ಭಾಗಿಯಾದ್ರು, ಅವತ್ತು ಡಿ ಕೆ ಶಿವಕುಮಾರ್ ಎಲ್ಲೋ ಒಂದ್ ಕಡೆ ಅವರು ತಮ್ಮ ಮಟ್ಟದಲ್ಲಿ ಸ್ಟ್ರಾಟಜಿ ಮಾಡೋ ರೀತಿಯಲ್ಲಿ ಆಯ್ತು. ಅದನ್ನ ಹೈಕಮಾಂಡ್ ನಾಯಕರು ಮತ್ತೆ ಅದಕ್ಕೆ ಲಗಾಮ ಹಾಕುವಂತ ಕೆಲಸವನ್ನ ಮಾಡಿದ್ರು. ಅದಾದ ಬಳಿಕ ಪ್ರತ್ಯೇಕವಾದಂತಹ SC/ST ಸಚಿವರು ಶಾಸಕರ ಸಭೆಗೂ ಕೂಡ ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್ ನ ಮೂಲಕವೇ ಲಗಾಮ ಹಾಕೋದಕ್ಕೆ ಹೊರಟಾಗ ಸಹಜವಾಗಿ ಇದೀಗ ಅಹಿಂದ ನಾಯಕರು ನಾವು ಏನ್ ಹೇಳ್ಬೇಕೋ ಅದನ್ನ ಬಹಿರಂಗವಾಗಿ ಹೇಳ್ತೀವಿ ಅನ್ನುವಂತ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. ಇಲ್ಲಿ ಪಕ್ಷ ಸಂಘಟನೆಯ ವಿಚಾರವನ್ನ ಎಳೆದು ತರಲಾಗ್ತಾ ಇದೆ. ಕೆಪಿಸಿಸಿಗೆ ಪೂರ್ಣ ಪ್ರಮಾಣದ ಅಧ್ಯಕ್ಷರು ಬೇಕೇ ಬೇಕು ಅನ್ನುವಂತ ಒಂದು ಧೋರಣೆಯನ್ನ ಇಡಲಾಗ್ತಾ ಇದೆ. ಇದರ ಜೊತೆಗೆ ಅಕಸ್ಮಾತ್ ಡಿ ಕೆ ಶಿವಕುಮಾರ್ ಅವರು ಮುಂದುವರಿತಾರೆ ಅನ್ನೋದಾಗಿದ್ರೆ ಒನ್ ಮ್ಯಾನ್ ಒನ್ ಪೋಸ್ಟ್ ಅನ್ನುವಂಥದ್ದನ್ನ ಜಾರಿಗೆ ತನ್ನಿ ಅನ್ನುವಂತ ಒಂದು ಪರೋಕ್ಷ ಆಗ್ರಹ ಕೂಡ ಇಲ್ಲಿ ಪ್ರಸ್ತಾಪ ಆಗ್ತಾ ಇದೆ. ಹಿಂದೆ 2023ರಲ್ಲಿ ಕೆ ಸಿ ವೇಣುಗೋಪಾಲ್ ಅವರು ಸರ್ಕಾರ ರಚನೆಯ ಸಂದರ್ಭದಲ್ಲಿ 2023 ಮೇ 18ನೇ ತಾರೀಕು ಒಂದು ಪ್ರೆಸ್ ನೋಟ್ ಅನ್ನ ಹೊರಡಿಸಿರ್ತಾರೆ, ಪತ್ರಿಕಾ ಹೇಳಿಕೆಯನ್ನು ಕೂಡ ಕೊಟ್ಟಿರ್ತಾರೆ. ಅದರಲ್ಲಿ ಕೆಪಿಸಿಸಿ ಅಧ್ಯಕ್ಷರಾಗಿ ಡಿ ಕೆ ಶಿವಕುಮಾರ್ ಅವರು ಕೇವಲ ಲೋಕಸಭೆಯ ತನಕ ಮಾತ್ರ ಮುಂದುವರಿತಾರೆ ಅನ್ನುವಂತ ಒಂದು ಹೇಳಿಕೆಯನ್ನ ಕೊಟ್ಟಿರ್ತಾರೆ. ಅದನ್ನೇ ಇದೀಗ ಆಧಾರವಾಗಿ ಇಟ್ಕೊಂಡಂತಹ ಉಳಿದ ನಾಯಕರು ಸಂಪೂರ್ಣವಾಗಿ ತಮಗೆ ಪರಿಪೂರ್ಣ ಮಟ್ಟದ ಅಧ್ಯಕ್ಷರು ಬೇಕೇ ಬೇಕು ಅನ್ನುವಂತ ಬಿಗಿಪಟ್ಟನ್ನ ಹಿಡಿದಿದ್ದಾರೆ. ಚೈತ್ರ, ಓಕೆ, ಥ್ಯಾಂಕ್ ಯು ಪ್ರಸನ್ನ ಮಾಹಿತಿಗಾಗಿ.